ವಿದೇಶ ಪ್ರವಾಸದಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಎದುರಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ಮಂಜೂರು ಮಾಡಿದ್ದ ಆ ಬೇಲ್ ಜಾಮೀನು ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದ್ದಂಥ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ರದ್ದು ಕೋರಿ ರಾಜ್ಯ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿತ್ತು. ನ್ಯಾಯಮೂರ್ತಿ JB ಪರ್ದಿವಾಲಾ, R ಮಹಾದೇವನ್ ಪೀಠದಲ್ಲಿ ಈ ವಿಚಾರಣೆ ನಡೆಯುತ್ತೆ. ವಿಭಾಗೀಯ ಪೀಠದಲ್ಲಿ ಇವತ್ತು ದರ್ಶನ್ರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಮೊನ್ನೆ ಕೇಸ್ನ ವಿಚಾರಣೆ ಇತ್ತು, ಆದರೆ ವಕೀಲರ ಬದಲಾವಣೆ ಸಮಯ ಕೋರಿದ್ರಿಂದ ಇವತ್ತಿಗೆ ಮುಂದೂಡಿಕೆ ಆಗಿದೆ. ಇವತ್ತೇ ದರ್ಶನ್ರ ಬೇಲ್ ಭವಿಷ್ಯ ಏನು ಅನ್ನೋದರ ನಿರ್ಧಾರ ಆಗಬಹುದಾ? ವಿಜಯ್, ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಂತಹ ನಟ ದರ್ಶನ್ ಸೇರಿ ಕೆಲವು ಆರೋಪಿಗಳಿಗೆ, ಸುಮಾರು 7 ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಆದ್ರೆ ಈಗ ಆ ಜಾಮೀನನ್ನ ಪ್ರಶ್ನಿಸಿ ಏನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ, ಅದರ ಒಂದು ಬೇಲ್ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಇರುವಂತದ್ದು. ಜೊತೆಗೆ ಇವತ್ತು ಬೇಲ ಅಥವಾ ಆ ಜಾಮೀನು ರದ್ದಾಗುತ್ತಾ ಅನ್ನೋದರ ಒಂದು ಆದೇಶ ಕೂಡ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು, ಹೈಕೋರ್ಟ್ ಜಾಮೀನಿಗೆ ಕೊಟ್ಟಿರುವಂತಹ ಕಾರಣಗಳೇನಿದೆ, ಜಾಮೀನು ನೀಡಿರುವಂತಹ ರೀಸನ್ ಏನಿದೆ, ಅದು ಅಸಮಾಧಾನ ತಂದಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಇದೇ ತಿಂಗಳ ಅಂದ್ರೆ ಜುಲೈ 17ನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತೆ. ಅದಾದ ಬಳಿಕ 22ನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ಮುಂದೂಡಲಾಗುತ್ತೆ. ಆ ಒಂದು ಅರ್ಜಿಯ ವಿಚಾರಣೆಯನ್ನ ದರ್ಶನ್ ಪರ ವಕೀಲರಾದಂತಹ ಕಪಿಲ್ ಸಿಬಲ್ ಏನಿದ್ದಾರೆ ಅವರು ವಾದವನ್ನ ಮಂಡಿಸಬೇಕಾಗಿತ್ತು. ಆದ್ರೆ ಅವತ್ತು ಅಂದ್ರೆ 22ನೇ ತಾರೀಕು ಸುಮಾರು 2 ದಿನಗಳ ಕಾಲಾವಕಾಶವನ್ನ ಕೇಳ್ತಾರೆ. ಜೊತೆಗೆ ಅವರು ವಾದ ಮಂಡಿಸೋದಕ್ಕೆ ಅವತ್ತು ಕೋರ್ಟ್ಗೆ ಹಾಜರಾಗೋದಿಲ್ಲ. ಇವತ್ತು ಕಪಿಲ್ ಸಿಬಲ್ ಬದಲಿಗೆ ಇನ್ನೋರ್ವ ಹಿರಿಯ ವಕೀಲರಾದಂತಹ ಅಂದ್ರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿರುವಂತಹ ಸಿದ್ಧಾರ್ಥ ದಾವೆ ಏನಿದ್ದಾರೆ ಅವರು ಇವತ್ತು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೇ ಸರ್ಕಾರದ ಪರ ಏನಿದೆ ಅವೆಲ್ಲವೂ ಕೂಡ ವಾದವನ್ನ ಮಂಡಿಸಿದ್ದಾರೆ ಪ್ರಾಸಿಕ್ಯೂಷನ್. ಆದ್ರೆ ಈಗ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ ಇವತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಜಾಮೀನನ್ನ ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಲ್ಲಿಸಿರುವಂತಹ ಒಂದಷ್ಟು ಸಾಕ್ಷ್ಯಾಧಾರಗಳೇನಿದೆ ಅದನ್ನ ನೋಡಿದ್ರೆ ನಮ್ಗೆ ತೃಪ್ತಿ ಆಗ್ತಿದೆ, ಅಂದ್ರೆ ಸುಪ್ರೀಂ ಕೋರ್ಟ್ ಅದು ತೃಪ್ತಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ನಟ ದರ್ಶನ್ ಅವರ ಈ ಒಂದು ಬೇಲ್ ಅರ್ಜಿ ಏನಿದೆ ಅದು ಏನಾಗಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ಏನಿದ್ದಾರೆ ಅವರು ಈ ಒಂದು ಕೇಸ್ನಿಂದ ಹಿಂದೆ ಸರಿದಿರೋದ್ರಿಂದ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು. ಹಾಗೆ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಥೈಲ್ಯಾಂಡ್ ನಲ್ಲಿರುವಂತಹ ದರ್ಶನ್ಗೂ ಕೂಡ ಇವತ್ತು ಡವಡವ ಶುರುವಾಗಿರುವಂತದ್ದು. ಅಂದ್ರೆ ಏನಾಗಬಹುದು, ಏನಾದ್ರೂ ಬೇಲ್ ರದ್ದಾಗುವಂತಹ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.